ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿ ಇರುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರೂ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, அதை ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನಾನೀಗ ಒಂದು ಪಾತ್ರೆಗೆ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ದೋಸೆ ಅಕ್ಕಿನೇ ತಗೊಳ್ಳಿ. ಇದಕ್ಕೆ 3 ಗ್ಲಾಸ್ ಅಕ್ಕಿಗೆ ನಾನಿವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಸಾಬುದಾನನ ತಗೊಳ್ತಾ ಇದ್ದೀನಿ. ದೊಡ್ಡದಿರುತ್ತಲ್ವ, ಆ ಥರ ಸಾಬುದಾನನ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2ರಿಂದ 3 ಸಲ ನೀವು ತೊಳೆದ್ಬಿಟ್ಟು ಇದನ್ನು ನೆನೆಸ್ಬೇಕಾಗತ್ತೆ. ಈಗ ನಾನು ತೊಳ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸೈಡಲ್ಲಿ ಇಟ್ಕೋತೀನಿ, ನೀರಲ್ಲಿ ಹಾಕಿಬಿಟ್ಟು. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನಬೇಳೆ ಒಂದು ಅರ್ಧ ಗ್ಲಾಸ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಕೂಡ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಅವರ್ ಇದನ್ನು ನೆನೆಸ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಒಂದು 5 ಅವರ್ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಫಸ್ಟು ನಾನೇನು ಉದ್ದಿನಬೇಳೆನ ನೆನೆ ಹಾಕ್ಕೊಂಡಿದ್ನಲ್ವ, ಅದನ್ನು ಇವಾಗ ಚೆನ್ನಾಗಿ ನೀರೆಲ್ಲ ಬಸ್ಕೊಂಡು ಅದನ್ನು ನಾನು ನೀಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀರಾ ನಿಮಗೆ ಇದು ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಬರುತ್ತೆ, ಉಬ್ಬಿ ಬರುತ್ತೆ. ನೋಡಿ, ಈ ಥರ ರುಬ್ಕೋಬೇಕು ನೈಸಾಗಿ. ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಉದ್ದಿನಬೇಳೆ ಕ್ವಾಂಟಿಟಿ ಇಷ್ಟಾಗಿದೆ. ಇವಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ನಂತರ ನಾನಿಲ್ಲಿ ಏನಿವಾಗ ಮೊದಲು ನೆನೆ ಹಾಕ್ಕೊಂಡಿದ್ನಲ್ವ ಅಕ್ಕಿ ಮತ್ತು ಸಾಬುದಾನನ ಕೂಡ ನಾನು ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಹೇಗೆ ಇದನ್ನು ಉದ್ದಿನಬೇಳೆ ನೈಸಾಗಿ ರುಬ್ಕೊಂಡಿದ್ದೀರಲ್ವ, ಅದೇ ರೀತಿಯಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ನಾನಿವಾಗೆಲ್ಲ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ, ಈ ಥರ ಸಾಬುದಾನ ಹಾಕಿರೋದ್ರಿಂದ ವೈಟಾಗಿ ಬರುತ್ತೆ. ನೋಡಿ, ಈ ಥರ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನೀವು ಬೇಕಿಂಗ್ ಸೋಡಾ ಹಾಕಿದ್ರೇ ಅದು ಉಬ್ಬಿ ಬರೋದು. ಇಲ್ಲ ನಾನು ಇಟ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಮಾಡ್ಕೋತೀನಿ ಅನ್ನೋದಾದರೆ ನೀವು ಆರಾಮಾಗಿ ಇಟ್ಕೋಬೋದು. ಬೆಳಗ್ಗೆ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಬೇಕಿಂಗ್ ಸೋಡಾ ಸ್ಕಿಪ್ ಮಾಡಿಬಿಡಿ. ಈಗ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ತುರಿ ಕೂಡ ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಹಸಿಮೆಣಸು ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ನಾನು 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀವು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ಕೊಳ್ಳಿ. ಈ ಥರ ನೀವು ಯಾವುದೇ ತರಹದ ವೆಜಿಟೇಬಲ್ಸ್ನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನಿವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಹಾಕಿದ ತಕ್ಷಣ ನಿಮಗೆ ಉಬ್ಬಿ ಬರುತ್ತೆ. ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಹಿಟ್ಟು. ಇದನ್ನ 1-2 ಸಲ ಚೆನ್ನಾಗಿ ಥರ ಕಲಿಸ್ಕೊಬೇಕು. ಈಗ ನಾನಿಲ್ಲಿ ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ಲದಕ್ಕೂ ಸ್ವಲ್ಪ ಬಿಸಿಯಾದ ನಂತರ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಹಾಕೋದ್ರಿಂದ ನಿಮಗೆ ಇವಾಗ ಯಾವುದು ಸ್ಟಿಕ್ಕಿ ಆಗೋದಿಲ್ಲ. ಹಾಗಾಗಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತಿನ್ನಬೇಕಾದ್ರೂ ಕೂಡ ರುಚಿ ಚೆನ್ನಾಗಿರುತ್ತೆ ಅಂತ. ಈಗ ನಾನಿಲ್ಲಿ ಪಡ್ಡುನ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡು ಹೋದರೆ ಆಯಿತು. ನಿಮಗೆ ಈಸಿಯಾಗಿ ಟೇಸ್ಟಿಯಾದಂತಹ ರೆಸಿಪಿ ರೆಡಿ ಆಗಿಬಿಡುತ್ತೆ. 1-2 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಡಿ ಲಿಡ್ನ. ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈ ಥರ ನೀವು ತಿರುವು ಹಾಕ್ಕೊಂಡ್ಬಿಟ್ರೆ ನೋಡಿ, ಸ್ವಲ್ಪನೂ ಸ್ಟಿಕ್ಕಿ ಕೂಡ ಆಗಿಲ್ಲ. ಈಸಿಯಾಗಿ ನೀವು ಇದು ರೆಸಿಪಿನ ಮಾಡ್ಕೊಳ್ಬೋದು. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೋಡಿ, ಯಾವ ರೀತಿಯಾದಂತಹ ಬ್ರೇಕ್ಫಾಸ್ಟ್ ನಿಮಗೆ ತಟ್ಟೆ ತುಂಬ ರೆಡಿಯಾಗಿದೆ. ನೀವು ಹಾಕ್ಕೊಟ್ರೆ ಸಾಕು, ತಟ್ಟೆ ಖಾಲಿ ಆಗಿಬಿಡುತ್ತೆ. ಅಷ್ಟು ರುಚಿಯಾಗಿ ಬರುತ್ತೆ ಇದು. ನೀವು ಯಾವುದೇ ರೀತಿಯ ಸಾರಿನ ಜೊತೆಗೆ, ಚಟ್ನಿ ಜೊತೆಗೆ, ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ತಿನ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಉಬ್ಬಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಎಲ್ಲನೂ ಒಂದೇ ಥರ ಬಂದಿದೆ ನೋಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.